ಬೈಬಲ್ ಹೇಳುತ್ತದೆ, ಅಂತ್ಯದ ದಿನಗಳ ಸೂಚನೆಗಳು ಆಕಾಶದಲ್ಲಿ ಕಾಣಿಸುತ್ತವೆ. ಭೂಕಂಪಗಳು, ಬಿಕ್ಕಟ್ಟುಗಳು, ಭೂಮಿ ತಾನೇ ನಡುಗುತ್ತದೆ. ಜನಾಂಗ ಜನಾಂಗದ ವಿರುದ್ಧ ಎದ್ದೇಳುತ್ತದೆ, ಯುದ್ಧಗಳು ಹೆಚ್ಚಾಗುತ್ತವೆ. ಒಂದು ಶಕ್ತಿ ಲೋಕವನ್ನು ಮೋಸಗೊಳಿಸುತ್ತದೆ. ಬೈಬಲ್ ಇದನ್ನು ಮೃಗವೆಂದು ಕರೆಯುತ್ತದೆ. ಅನೇಕರು ಮೃಗದ ಗುರುತನ್ನು ಸ್ವೀಕರಿಸುತ್ತಾರೆ, ಆದರೆ ದೇವರ ಜನರು ನಿಲ್ಲುತ್ತಾರೆ. ಯೇಸುವಿನ ಹೆಸರಿಗಾಗಿ ಹಿಂಸೆ ಬರಲಿದೆ, ಆದರೆ ಭಯಪಡಬೇಡಿ. ಆಕಾಶದಲ್ಲಿ ಮಹಿಮೆ ಸಹಿತ ಯೇಸು ಬರುತ್ತಾರೆ. ಪ್ರತಿಯೊಬ್ಬರೂ ನ್ಯಾಯಾಸನದ ಮುಂದೆ ನಿಲ್ಲಬೇಕು. ಕೆಟ್ಟತನ ಶಾಶ್ವತವಾಗಿ ನಾಶವಾಗುತ್ತದೆ. ಹೊಸ ಆಕಾಶ ಮತ್ತು ಹೊಸ ಭೂಮಿ, ದೇವರೊಂದಿಗೆ ಶಾಶ್ವತ ಜೀವನ.